प ग स ध नि प म प ग म रे ಸ ಸ ಪ ಮ. ಹಾಯ್ ಎಲ್ಲ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಎಲ್ಲರೂ ತುಂಬ ಕಾಯ್ತಾ ಇದ್ದೀರಾ ಯಾವಾಗ ವರಮಹಾಲಕ್ಷ್ಮಿ ಹಬ್ಬದ ಫುಲ್ ವಿಡಿಯೋ ಹಾಕ್ತೀರಾ ಅಂದ್ಬಿಟ್ಟು. ಅದಕ್ಕೋಸ್ಕರ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಫುಲ್ ವಿಡಿಯೋ ಬರ್ತಾ ಇದೆ. ಹಿಂದಿನ ಬ್ಲಾಗಲ್ಲಿ ಯಾವ ಥರ ಪ್ರಿಪ್ರೇಷನ್ ಮಾಡಿಕೊಂಡೆ ಅಂತ ನೋಡೇ ಇರ್ತೀರಾ. ಅದಕ್ಕೂ ಮುಂಚೆ ಯಾರ್ಯಾರು ವಿಡಿಯೋ ನೋಡ್ತಿರೋ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಈ ವಿಡಿಯೋನ ಫುಲ್ಲಾಗಿ ನೋಡಿಬಿಟ್ಟು ಇಷ್ಟ ಆದರೆ ಶೇರ್ ಮಾಡಿ. ಈಗ ಬೆಳಗ್ಗೆ ಆಗ್ತಾ ಇದೆ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಟೈಮ್ ಬಂದುಬಿಟ್ಟು 3 ಗಂಟೆ ಆಗಿದೆ. ನಾನು ಕೂಡ ಫ್ರೆಶ್ ಅಪ್ ಆಗಿದ್ದಾಯಿತು. 5-5:30 ಒಳಗಡೆ ದೀಪ ಹಚ್ಬಿಡ್ಬೇಕು. ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ನೈಟ್ ಪೂರ್ತಿನೇ ನಿದ್ದೆ ಮಾಡ್ದಿರೇ ಇವತ್ತಿನ ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ಅದರಲ್ಲೂ ಹೆಣ್ಮಕ್ಳಿಗೆ ಈ ಥರ ಹಬ್ಬಗಳು ಬಂದರೆ ಎಲ್ಲಿ ತಾನೇ ನಿದ್ದೆ ಬರುತ್ತೆ. ಹೋಗ್ಬಿಟ್ಟು ಮಲ್ಕೊಳ್ಳೋಣ ಅಂದ್ರೂ ಕಣ್ಣು ಮುಚ್ಚಿದ್ರೆ ನಿದ್ದೆನೇ ಬರಲ್ಲ. ಆ ಥರ ಆಗೋಗಿರುತ್ತೆ. ನಮ್ಮ ಹೆಣ್ಮಕ್ಳೆಲ್ಲ ಈ ಥರ ಹಬ್ಬ ಮಾಡೋದಕ್ಕೆ ತುಂಬ ಇಷ್ಟಪಡ್ತಾರೆ. ಮತ್ತು ನಾನು ಗ್ರಾಸ್ ಎಲ್ಲ ಬೆಳೆಸಿದ್ನಲ್ಲ ಗೋಧಿಯಿಂದ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ದೀಪಗಳಿಟ್ಟಿರೋದಕ್ಕೆ. ಎಲ್ಲ ಕೂಡ ರಾತ್ರಿನೇ ರೆಡಿ ಮಾಡ್ಕೊಂಡಿದ್ದೆ, ಲಕ್ಷ್ಮಿನೂ ಕುಂಡ್ರಿಸ್ಕೊಂಡಿದ್ದೆ. ಬಟ್ ನಾನು ಕಳಶನ ಇಡ್ತೀನಲ್ಲ ಅದನ್ನು ಮಾತ್ರ ನಾನು ಇಟ್ಕೊಂಡಿರಲಿಲ್ಲ. ಯಾಕಂದರೆ ಬೆಳಗ್ಗೆ ಒಂದು 3 ಗಂಟೆ ಮೇಲೇ ಕಳಶನ ಇಡಬೇಕು ಅಂತ ಅಂದ್ಕೊಂಡು ನಾನು ಯಾವಾಗಲೂ ಅಷ್ಟೇ 3 ಗಂಟೆಯಿಂದ 5:30 ಒಳಗಡೆ ಈ ಕಳಶನ ಪ್ರತಿಷ್ಠಾಪನೆ ಮಾಡ್ತೀನಿ. ನಾನು ಆಷಾಢ ಶುಕ್ರವಾರ ಪೂಜೆಯಲ್ಲೂ ನಿಮ್ಗೆ ಅದನ್ನೇ ಹೇಳಿದ್ದೆ. ನಾನು ಪ್ರತಿ ಸಲ ಏನಾನ ಈ ಥರ ಹಬ್ಬ ಮಾಡಬೇಕು, ಇಲ್ಲ ಯಾವುದನ್ನ ಪೂಜೆ ಮಾಡಬೇಕು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡ್ತೀನಿ. ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರಲ್ವ, ಅದಕ್ಕೋಸ್ಕರ ನನಗೂ ಕೆಲವೊಂದು ಒಳ್ಳೆಯದಾಗ್ತಾನೇ ಇದೆ. ಅದಕ್ಕೋಸ್ಕರ ಇವಾಗ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹೂವುಗಳೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಜನ ಕಮೆಂಟ್ ಮಾಡಿದ್ದೀರಾ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಅಂತೂ ತುಂಬ ಚೆನ್ನಾಗಿದೆ ಅಂತ. ನಾನು ಸಿಂಪಲಾಗಿ ಮಾಡಿದ್ದೆ, ಆದರೆ ಈ ಥರ ಬರುತ್ತೆ ಅಂದ್ಕೊಂಡಿರಲಿಲ್ಲ. ಅದರ ಲುಕ್ಕೇ ಚೇಂಜ್ ಆಯಿತು. ಅದರಲ್ಲೂ ನಾವು ಪೇಂಟ್ ಮಾಡಿಸಿದ್ದೀವಲ್ಲ, ಅದರಿಂದನೂ ಲುಕ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಂತ ಅನಿಸುತ್ತೆ. ನನಗೂ ತುಂಬ ಇಷ್ಟ ಆಯಿತು. ನನಗೆ ಡೈರೆಕ್ಟಾಗಿ ಡೆಕೋರೇಷನ್ ಮಾಡಿರೋದಕ್ಕಿಂತ ನಾನು ಈ ಥರ ವಿಡಿಯೋದಲ್ಲಿ ನಾನು ನೋಡಿಬಿಟ್ಟೆ ನನಗೆ ಶಾಕ್ ಆಯಿತು, ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದ್ಬಿಟ್ಟು. ತುಂಬ ಜನ ಕಮೆಂಟಲ್ಲಿ ಒಳ್ಳೊಳ್ಳೆಯದಾಗಿ ಕಮೆಂಟ್ ಮಾಡಿದ್ದೀರಾ, ತುಂಬ ಚೆನ್ನಾಗಿದೆ ಅಂತ. ಥ್ಯಾಂಕ್ ಯು ಸೋ ಮಚ್ ಕಮೆಂಟ್ ಮಾಡಿರೋರಿಗೆಲ್ಲ ಅಂತ ಹೇಳ್ತಾ, ಇವಾಗ ಟೈಮ್ ಬಂದು 4 ಗಂಟೆ ಆಗಿದೆ. ಇವಾಗ ನಾನು ಕಳಶನ ಪ್ರತಿಷ್ಠಾಪನೆ ಮಾಡ್ತಾಯಿದ್ದೀನಿ. ಹಾಗೆಯೇ ಈ ಕಳಶನ ಇಡಬೇಕಾದ್ರೆ ಸ್ಟೀಲ್ದಾಗಲಿ ಬೇರೆ ಯಾವುದೇ ಥರ ಚೊಂಬು ಆಗಲಿ ಆ ಥರ ಯೂಸ್ ಮಾಡಬಾರ್ದು ಅಂತಾರೆ. ನಾನು ಅದಕ್ಕೋಸ್ಕರ ಹಿತ್ತಾಳೆ ಚೊಂಬು ತೊಗೊಂಡಿದ್ದೆ. ಇಲ್ಲ ಅಂದರೆ ನಿಮ್ಮ ಹತ್ರ ಅನುಕೂಲವಾಗಿದ್ದರೆ ಬೆಳ್ಳಿ ಚೊಂಬು ಕೂಡ ಇಡ್ಬೋದು. ನನ್ನ ಹತ್ರ ಇರೋದು 2 ಬೆಳ್ಳಿ ಚೊಂಬನ್ನು ನಾನು ಒಂದು ದೇವ್ರ ಮನೇಲಿ ಇಟ್ಟಿದ್ದೀನಿ, ಒಂದು ಲಕ್ಷ್ಮಿನ ಕೂರಿಸ್ತೀವಲ್ಲ ಅಲ್ಲಿಟ್ಟಿದ್ದೀನಿ. ಇದನ್ನು ನಾನು ಹಿತ್ತಾಳೆಯಲ್ಲೇ ಇಡೋಣ ಅಂತ ಅಂದ್ಕೊಂಡು ಇದಕ್ಕೆ ಅಂದ್ಬಿಟ್ಟು ಹಿತ್ತಾಳೆ ತೊಗೊಂಡು ಬಂದಿದ್ದೆ. ಚೊಂಬು ತುಂಬ ಚೆನ್ನಾಗಿ ಕಾಣುತ್ತೆ. ಅದರಲ್ಲೂ ಬೆಳ್ಳಿ ಚೊಂಬಲ್ಲಿ ಕಳಶ ಇಟ್ಟೋಗೂ ಈ ಹಿತ್ತಾಳೆ ಚೊಂಬಲ್ಲೂ ಈ ತಾಮ್ರ ಚೊಂಬಲ್ಲಿ ಕಳಶನ ಇಟ್ಟರೆ ಹಿತ್ತಾಳೆ ತಾಮ್ರದಲ್ಲೇ ಕಳಶ ತುಂಬ ಚೆನ್ನಾಗಿ ಕಾಣುತ್ತೆ. ಒಂಥರ ಅದನ್ನು ತೊಳೆದು ಕ್ಲೀನಾಗಿ ಎಲೆ ಎಲ್ಲ ಇಟ್ಟು ಕಾಯಿಟ್ಟು ಹೂವು ಮುಡಿಸಿದ್ಮೇಲಂತೂ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ಕಳಶ ಅಷ್ಟು ಚೆನ್ನಾಗಿ ಕಾಣುತ್ತೆ. ಅದರಲ್ಲೂ ಈ ಥರ ಮಲ್ಲಿಗೆ ಹೂವು ದಿಂಡು ಕಟ್ಟಿ ಹಾಕ್ಬಿಟ್ರೆ ಅಂತೂ ಇನ್ನೂ ಅದ್ಭುತವಾಗಿ ಕಾಣುತ್ತೆ. ನಾನು ಆದಷ್ಟು ಈ ಕಳಶನ ಪ್ರತಿಷ್ಠಾಪನೆ ಮಾಡೋದು ಹಿತ್ತಾಳೆ ಚೊಂಬಿ ಅಲ್ಲೇ ಅಂತ ಡಿಸೈಡ್ ಮಾಡಿ ಇದಕ್ಕೆ ಅಂತಲೇ ನಾನು ಹಿತ್ತಾಳೆ ಚೊಂಬನ್ನ ಇಟ್ಕೊಂಡ್ಬಿಟ್ಟಿದ್ದೀನಿ. ನಿಮ್ಗೆ ಅನುಕೂಲ ಇದ್ದರೆ ನೀವು ಬೆಳ್ಳಿ ಚೊಂಬಲ್ಲಿ ಕೂಡ ಇಟ್ಕೊಳ್ಬೋದು, ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಕಳಶಕ್ಕೆ ಏನೇನು ಬೇಕು ಅಂದರೆ ಕಳಶದ ಸಾಮಾನೆಲ್ಲ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ. ನಿಮಗೆ ಹಿಂದಿನ ವ್ಲಾಗಲ್ಲಿ ಅಂದರೆ ಲಾಸ್ಟ್ ಇಯರ್ ವ್ಲಾಗಲ್ಲಿ ಯಾವ ಥರ ಮಾಡಬೇಕು ಪೂಜೆ, ಕಳಶಕ್ಕೆ ಏನೇನು ಹಾಕಬೇಕು ಪ್ರತಿಯೊಂದೂ ಡೀಟೇಲಾಗಿ ಲಾಸ್ಟ್ ಇಯರ್ ವ್ಲಾಗಲ್ಲಿ ಹೇಳಿದ್ದೀನಿ. ಆದ್ರೂ ಈ ವ್ಲಾಗಲ್ಲೂ ನಾನು ಹೇಳ್ತಾ ಬರ್ತೀನಿ. ಏನಿಲ್ಲ, ಕಳಶದ ಸಾಮಾನು ಅಂತ ಸಿಗುತ್ತೆ, ಕಳಶದ ಸಾಮಾನ ತೊಗೊಂಡು ಬಂದು ನಾವು ಈ ಥರ ಕಳಶ ಇಡೋದ್ರೊಳಗಡೆ ಹಾಕಬೇಕು. ₹1 ಕಾಯಿನ್ ಹಾಕಬೇಕು. ಅದ್ರ ಜೊತೆ ಅರಿಶಿನ ಕುಂಕುಮ ಹೂವು, ಒಂದೇ ಒಂದು ಬಟ್ಲಡಿಕೆ, ಇಲ್ಲಿ ನಿಮ್ಮ ಹತ್ರ ಆಮೇಲೆ ಚಿನ್ನ ಅಥವಾ ಬೆಳ್ಳಿ ಉಂಗುರ ಏನಾನ ಇದ್ರೂ ಕೂಡ ಹಾಕ್ಕೊಳ್ಬೋದಾಗುತ್ತೆ. ಇಷ್ಟು ಹಾಕಿ ಕಳಶನ ರೆಡಿ ಮಾಡಿಕೊಂಡು ಹೂವು ಎಲ್ಲ ಇಟ್ಟು ಫಸ್ಟು ಗಣೇಶ, ಅದ್ರ ಮುಂದೆ ಗಣೇಶನ ವಿಗ್ರಹ ಅಥವಾ ಒಂದು ಏನಾನ ಗಣೇಶನ ಫೋಟೋ, ಅದು ಯಾವುದೂ ಇಲ್ಲ ಅಂದರೆ ಅರಿಶಿನದ ಉಂಡೆ ಮಾಡಿಡ್ಬೋದು, ಇಲ್ಲ ಸಗಣಿ ಉಂಡೆ ಕೂಡ ಮಾಡಿಡ್ಬೋದು. ಅದಕ್ಕೆ ಮುಂದೆ ಗರಿಕೆ ಎಲ್ಲ ಇಟ್ಬಿಟ್ಟು ಪೂಜೆಗೆ ರೆಡಿ ಮಾಡ್ಕೊಳ್ಬೋದಾಗುತ್ತೆ. ಈಗ ನಾನು ಪೂಜೆಗೆ ರೆಡಿ ಮಾಡ್ಕೊಂಡಿದ್ದ ನಂತರ ನಾನು ಕಂಕಣನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮನೆಯವ್ರಿಗೆಲ್ಲ ನಾರ್ಮಲಾಗಿ 5 ಎಳೆ ದಾರನ ಒಂದು ಹೂವದಲ್ಲಿ ಕಟ್ಬಿಟ್ಟು ಅರಿಶಿನ ದಾರ ಮಾಡಿಕೊಂಡು ಹೂವದಲ್ಲಿ ಕಟ್ಟಿ ಅವ್ರಿಗೆ ಕಂಕಣ ರೆಡಿ ಮಾಡ್ತೀವಿ. ಬಟ್ ನಮಗೆ ಅಂದ್ಬಿಟ್ಟು 5 ಎಳೆ ಅಥವಾ 9 ಎಳೆ ದಾರದಲ್ಲಿ
16 ಗಂಟುಗಳನ್ನಾಗಿ ಹಾಕಬೇಕಾಗುತ್ತೆ ಅರಿಶಿನ ದಾರ ಮಾಡಿಕೊಂಡು. ಆ 16 ಗಂಟುಗಳು ಹಾಕಿದ ನಂತರ ಒಂದು ಹೂವು ಕಟ್ಕೊಂಡು ಅದನ್ನು ದೇವ್ರ ಕಳಶದ ಹತ್ರ ಕೆಳಗಡೆ ಇಟ್ಬಿಟ್ಟು ಪೂಜೆ ಇನ್ನೇನು ಮಾಡ್ತೀವಿ ಅನ್ನೋ ಟೈಮಲ್ಲಿ ನಿಮ್ಮ ಹಸ್ಬೆಂಡ್ ಆಗಲಿ ಮನೆಯಲ್ಲಿ ದೊಡ್ಡವರಾಗಲಿ ಯಾರು ಇರ್ತಾರೋ ಅವ್ರ ಕೈಯಲ್ಲಿ ಕಟ್ಟಿಸ್ಕೊಳ್ಬೋದಾಗುತ್ತೆ. ಇಲ್ಲ ಅವ್ರು ಯಾರೂ ಇಲ್ಲ ಎದ್ದಿಲ್ಲ ಅನ್ನೋ ಪಕ್ಷಕ್ಕೆ ಸರಿ ಅಲ್ಲಿ ಮುಂದೆ ಇಟ್ಬಿಟ್ಟು ನೀವು ಪೂಜೆ ಮಾಡ್ತಾಯಿರಿ. ಪೂಜೆ ಆಗಿದ ನಂತರ ಅವ್ರು ಎದ್ದು ರೆಡಿ ಆಗಿದ ತಕ್ಷಣ ನೀವು ಕಂಕಣನ ಕಟ್ಟಿಸ್ಕೊಳ್ಬೋದಾಗುತ್ತೆ. ಆದಷ್ಟು ಪೂಜೆ ಮಾಡೋದಕ್ಕಿಂತ ಮುಂಚೆನೇ ಕಂಕಣ ಕಟ್ಟಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಬಟ್ ನನ್ನ ಹಸ್ಬೆಂಡ್ ಅಂತೂ ಸ್ವಲ್ಪ ಲೇಟ್ ಆಯಿತು, ಅವ್ರು ಹೊರಗಡೆ ಎಲ್ಲ ಹೋಗಿ ಬಂದರು, ಇನ್ನೂ ಫ್ರೆಶ್ ಅಪ್ ಆಗಬೇಕು. ಸರಿ ಅದಕ್ಕೋಸ್ಕರ ಕಾಯೋಕ್ಕಾಗಲ್ಲ, ನನಗೆ ಟೈಮ್ ಒಳಗಡೆ ಪೂಜೆ ಮಾಡಬೇಕು ಅಂತ ಇತ್ತು. ಅದಕ್ಕೋಸ್ಕರ ನಾನು ಬೇಗ ಬೇಗ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ಗಣೇಶನ ಪೂಜೆ ಮಾಡಿಕೊಂಡು ಅಷ್ಟೋತ್ರ ಅದಕ್ಕೂ ಅರ್ಚನೆ ಮಾಡ್ತಾಯಿದ್ದೀನಿ. ಹಿಂಗೆ ಹೂವಿನ ಅರ್ಚನೆ ಮಾಡಿ ಗಣೇಶನಿಗೆ ಪೂಜೆ ಆಗಿದ ನಂತರ ನಾರ್ಮಲಾಗಿ ನಿಮಗೆಲ್ಲ ಗೊತ್ತು, ಫಸ್ಟಿಗೆ ಹೊಸ್ಲಿಗೆ ತುಳಸಿ ಕಟ್ಟೆಗೆ ಮನೆ ದೇವ್ರಿಗೆ ಆದಮೇಲೆ ನಾನು ಇಲ್ಲಿ ಪೂಜೆ ಸಲ್ಲಿಸ್ತಾ ಇರೋದು. ಇಲ್ಲಿ ಬಂದು ಗಣೇಶನಿಗೆ ಪೂಜೆ ಆಗಿದ ನಂತರ ಲಕ್ಷ್ಮಿಗೆ ಅರಿಶಿನ ಕುಂಕುಮ ಹೂವು ಎಲ್ಲ ಮುಡಿಸಿ ನಂತರ ಕಳಶಕ್ಕೂ ಅಷ್ಟೇ ಅರಿಶಿನ ಕುಂಕುಮ ಹೂವು ಎಲ್ಲ ಹಾಕಿದ ನಂತರ ಫಸ್ಟಿಗೆ ಒಂದು 2 ಕಡ್ಡಿನ ಬೆಳಕೊಳ್ತಾ ಇದ್ದೀನಿ. ಅಂದರೆ ಗಣೇಶನಿಗೆ ಎಲ್ಲ ಬೆಳಕಿದ ನಂತರ ಈಗ ನಾನು ಲಕ್ಷ್ಮಿಗೆ ಕುಂಕುಮನ ಅರ್ಚನೆ ಮಾಡ್ತಾಯಿದ್ದೀನಿ. ಕುಂಕುಮದಲ್ಲಿ ಅರ್ಚನೆ ವೀಳ್ಯದೆಲೆ ಮೇಲೆ ₹1 ಕಾಯಿನ್ ಇಟ್ಕೊಂಡು ಲಕ್ಷ್ಮಿ ಅಷ್ಟೋತ್ರ ಬರುತ್ತೆ 108 ಬಾರಿ. ಅಕಸ್ಮಾತ್ ನಿಮಗೆ ಹೇಳಲಿಕ್ಕೆ ಬರಲಿಲ್ಲ ಅಂದರೆ ಯೂಟ್ಯೂಬಲ್ಲಿ ಸಿಗುತ್ತೆ, ನೀವು ಸರ್ಚ್ ಮಾಡಿಬಿಟ್ಟು ಅದನ್ನು ವಿಡಿಯೋ ರೆಕಾರ್ಡಿಂಗ್ ಕೊಟ್ಬಿಟ್ಟು ನೀವು ಅರ್ಚನೆ ಮಾಡ್ಕೊಳ್ಬೋದಾಗುತ್ತೆ. ತುಂಬ ಈಸಿಯಾಗಿ ಅರ್ಚನೆ ಮಾಡ್ಕೊಳ್ಬೋದು. ನಿಮ್ಮ ಮನಸ್ಸಲ್ಲಿ ಎಷ್ಟೇ ಕಷ್ಟಗಳಿದ್ರೂ ದೇವ್ರ ಮುಂದೆ ಹೇಳ್ಕೊಳ್ಳಿ. ಮನುಷ್ಯರು ಮುಂದೆ ಹೇಳ್ದಷ್ಟು ನಮ್ಮನ್ನ ಆಡ್ಕೊಳ್ಳೋದೇ ಹೊರತು ಯಾರೂ ಅಯ್ಯೋ ಅನ್ನೋರು ಯಾರೂ ಇರಲ್ಲ. ಅದಕ್ಕೆ ದೇವ್ರ ಮುಂದೆ ಹೇಳ್ಕೊಳ್ಳಿ, ಎಲ್ಲ ಒಳ್ಳೆಯದಾಗೇ ಆಗುತ್ತೆ ಅಂತ ಹೇಳ್ತಾ ಅರ್ಚನೆ ಆಗಿದ ನಂತರ ಕಡ್ಡಿಯಲ್ಲಿ ಪೂಜೆ ಮಾಡಿ, ಅಂದರೆ ಗಂಧದ ಕಡ್ಡಿಯಲ್ಲಿ ಪೂಜೆ ಮಾಡಿ ಮತ್ತು ಕಾಯಿ ಒಡೆದು ಹಣ್ಣು ಕಾಯಿನ ಅರ್ಪಿಸಿ ಮಹಾಮಂಗಳಾರತಿ ಮಾಡಬೇಕಾಗತ್ತೆ. ಮಹಾಮಂಗಳಾರತಿ ಆದಮೇಲೆ ಇನ್ನೊಂದು ಸಲ ನೀವು ತುಪ್ಪದ ಬತ್ತಿಯಲ್ಲೂ ಕೂಡ ಇದಕ್ಕೆ ಎಷ್ಟು ಸಲ ಆರತಿ ಮಾಡಿದ್ರೂ ದೇವರಿಗೆ ಕಮ್ಮಿನೇ ಅನಿಸುತ್ತೆ. ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ರು ಅಲಂಕಾರ ಮಾಡಿದ್ರೂ ದೇವರಿಗೆ ಅಂದರೆ ಲಕ್ಷ್ಮಿಗೆ ಇನ್ನೂ ಬೇಕು ಅಂತ ಕೇಳ್ತಾ ಇರ್ತಾಳೆ. ಅಷ್ಟು ಆಸೆ ಅಂತೆ, ಅಲಂಕಾರ ಪ್ರಿಯಳು ಅಂತ ಹೇಳ್ತಾರೆ. ಈಗ ಎಲ್ಲ ಆಗಿದ ನಂತರ ಲಾಸ್ಟಿಗೆ ನಾನು ಧೂಪ ತೋರಿಸ್ತಾ ಇದ್ದೀನಿ. ನಿಮಗೆ ಇದು ಆಪ್ಷನಲ್ ಅಷ್ಟೇ. ನಾನು ಪ್ರತಿ ಸಲ ಪೂಜೆ ಮಾಡಬೇಕಾದ್ರೂ ನಾನು ಈ ಥರ ಧೂಪ ಹಾಕ್ತೀನಿ ಮನೆಗೆಲ್ಲನೂ. ಅದಕ್ಕೋಸ್ಕರ ಲಾಸ್ಟಿಗೆ ನಾನು ಎಲ್ಲ ಒಂದು ಕಡೆಯಿಂದನೂ ಧೂಪ ಹಾಕ್ಕೊಂಡು ಬಂದೆ. ತುಂಬ ಚೆನ್ನಾಗಿ ಕಾಣ್ತಾ ಇದ್ಲು ಲಕ್ಷ್ಮಿ. ಅದರಲ್ಲೂ ನಾವು ರೆಡಿ ಮಾಡುವಾಗ ಏನೋ ಮಿಸ್ ಆಗಿದೆ ಅಂದ್ಕೊಳ್ತೀವಿ. ಆದರೆ ಪೂಜೆಗೆಲ್ಲ ಆಗಿದ ನಂತರ ಹೂವು ಹಣ್ಣು ಅಕ್ಷತೆ ಎಲ್ಲ ಹಾಕಿದ ನಂತರ ಲಕ್ಷ್ಮಿ ಕಳೆನೇ ಚೇಂಜ್ ಆಗೋಗುತ್ತೆ. ಇದಂತೂ ನನಗೆ ಎಷ್ಟು ಸಲ ಅನಿಸಿದೆ ಅಂದರೆ ತುಂಬ ಸಲ ಅನ್ನಿಸ್ತಾನೆ ಇರುತ್ತೆ. ಪೂಜೆ ಆಗೋಕ್ಕಿಂತ ಮುಂಚೆ ಲಕ್ಷ್ಮಿ ಒಂಥರ ಇರ್ತಾರೆ, ಅಂದರೆ ಮಾಮೂಲಿ ದೇವ್ರ ಥರ ಕೂರಿಸಿದ್ದೀವೇನೋ ಅಂತ. ಬಟ್ ಪೂಜೆ ಎಲ್ಲ ಆಗಿದ ನಂತರ ಲಕ್ಷ್ಮಿನ ನೋಡಿದ್ರೆ ದೇವರೇ ಬಂದು ಕೂತ್ಬಿಟ್ಟಿದ್ದಾರೆ ಅನ್ನೋ ಥರ ನಮಗೆ ಫೀಲ್ ಆಗ್ತಾ ಇರುತ್ತೆ. ನೀವು ಅಬ್ಸರ್ವ್ ಮಾಡಿ, ನೆಕ್ಸ್ಟ್ ವರ್ಷ ಈ ಸಲ ಯಾರನ್ನು ಅಬ್ಸರ್ವ್ ಮಾಡಿಲ್ಲ ಅಂದರೆ. ಈಗ ಪೂಜೆ ಎಲ್ಲ ಆಗಿದ ನಂತರ ಎಲ್ಲ ಮನಸ್ಸಲ್ಲಿರೋ ಕಷ್ಟಗಳು ಇಷ್ಟಗಳು ಎಲ್ಲ ಕೇಳಿದ ನಂತರ ನಿಮ್ಮ ಪೂಜೆ ಇಲ್ಲಿಗೆ ಮುಗೀತು ಅಂತ ಹೆಂಗೆ ಕಾಣಿಸ್ತಾ ಇದೆ ನಮ್ಮ ಮನೆ ಲಕ್ಷ್ಮಿ, ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ತುಂಬ ಸಿಂಪಲ್, ಯಾವುದೇ ಥರ ಆಡಂಬರವಾಗಿ ನಾನು ಡೆಕೋರೇಷನ್ ಮಾಡಿಲ್ಲ, ಎಲ್ಲ ತುಂಬ ಸಿಂಪಲಾಗಿ ಮಾಡಿರೋದು. ಹಾಗೆಯೇ ಮಧ್ಯಾಹ್ನದ ಊಟ ಎಲ್ಲರಿಗೂ ಗೊತ್ತಿರೋ ಹಾಗೇ ಎಲ್ಲರ ಮನೇಲೂ ಇರೋದೇ ಒಬ್ಬಟ್ಟು. ಇವತ್ತು ಅಣ್ಣ ಇದ್ದಾರಲ್ಲ, ಅವರೇ ನನಗೆ ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾ ಇದ್ದಾರೆ. ಯಾಕಂದರೆ 2 ಡೇಸ್ ಆಗಿದೆ ನಾನು ನಿದ್ದೆ ಮಾಡಿ ಸರಿಯಾಗಿ, ಅಂದರೆ 1 ನೈಟ್ ಫುಲ್ ನಿದ್ದೆ ಮಾಡಿಲ್ಲ. ಇನ್ನು ಮಾಮೂಲಿ ಹಬ್ಬ ಟೈಮ್ ಅಂದರೆ 12 ಗಂಟೆ 1 ಗಂಟೆ ಆ ಥರ ಮಲಗೋದೇ ಆಗ್ತಾಯಿತ್ತು 2 ಡೇಸಿಂದ. ಈಗ ಅವರು ಒಂಚೂರು ಹೆಲ್ಪ್ ಮಾಡ್ತಾಯಿದ್ದಾರೆ. ಮತ್ತು ನನ್ನ ಮಗಳು ಒಬ್ಬಟ್ಟು ಮಾಡ್ತಾಯಿದ್ದಾಳೆ. ಎಷ್ಟು ಖುಷಿ ಆಗ್ತಾಯಿದೆ ಅಂದರೆ, ನನಗೆ ಅವಳಿಗೇನು ಬರಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ನಾನೇ ಮಾಡ್ತೀನಿ, ನೀನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಅಂತ ಕೂಡ ಹೇಳಿದ್ಲು. ಅದಕ್ಕೋಸ್ಕರ ನಾನು ರೆಸ್ಟ್ ಮಾಡೋಕ್ಕೆ ಹೋಗಿದ್ದೆ. ನನ್ನ ಫ್ರೆಂಡು ಕೂಡ ಬಂದು ಹೆಲ್ಪ್ ಮಾಡಿಕೊಡ್ತಾಯಿದ್ರು, ವೀಣಾ ಅಂತ. ಎಲ್ಲರೂ ಬಂದು ಒಂದೊಂದು ಸ್ವಲ್ಪನೇ ಹೆಲ್ಪ್ ಮಾಡಿಕೊಡ್ತಾ ಇರೋದಕ್ಕೆ ನನಗೆ ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಮಾಡೋಂಗಾಯಿತು. ಅದಕ್ಕೋಸ್ಕರ ಅಡುಗೆ ಏನೇನು ಮಾಡಿದ್ದೀವಿ ಅಂದ್ಬಿಟ್ಟು ಅದು ವಿಡಿಯೋನೇ ಅಪ್ಲೋಡ್ ಮಾಡಲಿಲ್ಲ, ವಿಡಿಯೋನೂ ತಗೊಳ್ಳೋಕೆ ಹೋಗಲಿಲ್ಲ. ಏನಿಲ್ಲ, ಕಾಳು ಗೊಜ್ಜು, ಅನ್ನ ಸಾಂಬಾರು, ತರಕಾರಿ ಸಾಂಬಾರು, ಒಬ್ಬಟ್ಟು ಸಾಂಬಾರು, ಹಾಗೆಯೇ ವಡೆ, ಕೋಸಂಬರಿ, ಬೀನ್ಸ್ ಪಲ್ಯ, ಒಬ್ಬಟ್ಟು, ಇಷ್ಟೇ ನಮ್ಮ ಮನೆಯಲ್ಲಿ. ಈಗ ಮಧ್ಯಾಹ್ನ ಒಂದು 12ರಿಂದ 1 ಗಂಟೆ ಒಳಗಡೆ ಅಡುಗೆ ಆಗಿದ ತಕ್ಷಣವೇ
ನಾವು ಮತ್ತೆ ಇನ್ನೊಂದು ಮಧ್ಯಾಹ್ನದ ಪೂಜೆ ಮಾಡಬೇಕಾಗುತ್ತೆ. ಕೆಲವರು ಅನ್ನ ಸಾಂಬಾರೆಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತಾರೆ, ಒಬ್ಬಟ್ಟೆಲ್ಲ. ಬಟ್ ನಾನು ಅವತ್ತಿಂದನೂ ಬರೀ ಒಬ್ಬಟ್ಟು ಇಟ್ಬಿಟ್ಟು ಪೂಜೆ ಮಾಡ್ತೀನಿ ಅಷ್ಟೇ. ಒಬ್ಬಟ್ಟು ಸ್ವಲ್ಪ ತುಪ್ಪ ಹಾಕ್ಕೊಂಡು ಬಂದುಬಿಟ್ಟು ಈಗ ಮತ್ತೆ ಒಂದು ಪೂಜೆ ಮಾಡ್ತಾಯಿದ್ದೀನಿ. ನಾರ್ಮಲಾಗಿ ಒಬ್ಬಟ್ಟಿಗೆ ಒಂದು ಹೂವು ಮುಡಿಸಿ ಅರಿಶಿನ ಕುಂಕುಮ ಎಲ್ಲ ಇಟ್ಟಿದ ನಂತರ ಈಗ ಕಡ್ಡಿ ಬೆಳಗಿ ಮತ್ತೆ ಒಂದು ಮಂಗಳಾರತಿ ಮಾಡ್ತೀನಿ. ಇಲ್ಲಿಗೆ ಮಧ್ಯಾಹ್ನದ ಪೂಜೆನೂ ಕೂಡ ಕಂಪ್ಲೀಟ್ ಆಗುತ್ತೆ. ಮತ್ತು ಸಂಜೆ ನಾರ್ಮಲಾಗಿ ನಾವೆಲ್ಲ ಕಾಯ್ತಾ ಇರೋದು ಸಂಜೆಗೋಸ್ಕರ. ಸಂಜೆಗೆ ನಾನು ತಾಂಬೂಲಕ್ಕೆ ಅಂದ್ಬಿಟ್ಟು ಈ ಸಲ ಸ್ವಲ್ಪ ಡಿಫ್ರೆಂಟಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದರಲ್ಲೂ ಈ ಸಲ ಈ ಐಡಿಯಾ ಬಂದು ನನ್ನ ಮಗಳದು. ನನ್ನ ಮಗಳೇ ಅವತ್ತಿಂದ ಹೇಳ್ತಾನೆ ಇದ್ಲು, ನಾನು ಈ ಸಲ ನಾನೇ ತಾಂಬೂಲ ರೆಡಿ ಮಾಡ್ತೀನಿ, ನೀನು ಇದಕ್ಕೆ ಮಧ್ಯ ಬರಬೇಡ, ನಾನು ಕೇಳೋದನ್ನ ತಂದುಕೊಟ್ಬಿಡು ಸಾಕು ಅಂತ. ಓಕೆ, ಅವ್ರು ಇಷ್ಟಪಡ್ತಾವ್ರೆ ಮತ್ತು ಈ ಥರ ಎಲ್ಲ ಅವರು ಕಲಿತಾರೆ ಮುಂದಕ್ಕೆ ಅನ್ನೋದಾದರೆ ಮಕ್ಕಳಿಗೆ ಹೇಳ್ಕೊಡೋದ್ರಲ್ಲಿ ತಪ್ಪಿಲ್ಲ ಅಲ್ವಾ. ಈ ಸಲ ನಾನು ಒಂದು ಬ್ಯಾಗಿಗೆ ಮಾಮೂಲಿ ಎಲೆ ಅಡಿಕೆ, ತೆಂಗಿನಕಾಯಿ, 2 ಬಾಳೆಹಣ್ಣು, ಬಳೆ ಮತ್ತು ಒಂದು ಸ್ವೀಟ್ ಬಾಕ್ಸು, ಅಂದರೆ ಚಿಕ್ಕದಾಗಿ ಒಂದು ಬಾಕ್ಸಿಗೆ ಒಂದು ಸ್ವೀಟ್ ಮಾಡಿಸಿದ್ದೆ, ಮೈಸೂರು ಪಾಕು. ಎಲ್ಲದಕ್ಕೂ ಮೈಸೂರು ಪಾಕು ಹಾಕಿ ಅದನ್ನು ಪ್ಯಾಕ್ ಮಾಡ್ತಾ ಇರೋದಷ್ಟೇ. ತುಂಬ ಈಸಿಯಾಗಿತ್ತು, ಆದರೆ ತುಂಬ ಒಂದು ಸ್ಪೆಷಲ್ ಆಗಿತ್ತು ಗಿಫ್ಟಾಗಿ. ಈ ಐಡಿಯಾಸ್ ಎಲ್ಲ ನನ್ನ ಮಗಳದೇ. ಮೇಲೊಂದು ಪೇಪರ್ ಬೇಕು ಪ್ಯಾಕಿಂಗಿಗೆ ಅಂತ ಏನೇನೋ ಅವಳು ಸ್ಕೆಚ್ ಹಾಕ್ಕೊಳ್ತಾ ಇದ್ಲು. ಸರಿ, ಅವಳಿಗೆ ಇಷ್ಟ ಬಂದಿದ್ದೆಲ್ಲ ಮಾಡಿಕೊಂಡ್ಳು. ಮತ್ತು ತುಂಬ ಚೆನ್ನಾಗೂ ಕಾಣ್ತಾ ಇದ್ದಾಳೆ. ಸೀರೆ ಉಟ್ಟಿದ್ರೆ ಏನೋ ತುಂಬ ದೊಡ್ಡ ಹುಡುಗಿ ಅಂತ ಅನ್ನೋ ಥರ ಕಾಣಿಸ್ತಾ ಇದ್ದಾಳೆ. ತುಂಬ ಖುಷಿ ಆಯಿತು ಈ ಸಲ ಅವಳು ಹಬ್ಬದಲ್ಲಿ ಈ ಥರ ಭಾಗಿಯಾಗಿದ್ದಾಳಲ್ಲ ಅಂತ. ಲಾಸ್ಟ್ ಇಯರ್ವರೆಗೂ ಅವಳಿಗೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಈ ಸಲ ತುಂಬ ಇಷ್ಟಪಟ್ಟು ನಾನೇ ಮಾಡ್ತೀನಿ ಅಂತ ಕೂಡ ಬಂದಳು. ಓಕೆ, ಈಗ ಸಂಜೆ ಪೂಜೆನೂ ಆಗ್ತಾ ಇದೆ. ಪ್ರತಿ ಸಲ ನಾವು ಪೂಜೆ ಮಾಡಬೇಕಾದ್ರೆ ಮೊದಲನೇ ವಿಡಿಯೋನೇ ಬಾಗಿಲಿಗೆ ಅರಿಶಿನ ಕುಂಕುಮ ಇಡೋದು, ರಂಗೋಲಿ ಇಡೋದು ತೋರಿಸ್ತಾ ಇದ್ದೆ. ಬಟ್ ಬೆಳಗ್ಗೆ ತೋರಿಸ್ಲಿಕ್ಕಾಗಿಲ್ಲ, ಸಂಜೆ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಮನೆ ಮುಂದೆ ಪೇಂಟ್ ಎಲ್ಲ ಚೇಂಜ್ ಮಾಡಿದೆ. ಅಂದರೆ ನೆಲಕ್ಕೆ ಬಂದು ರೆಡ್ ಆಕ್ಸೈಡ್ ಥರ ಮಾಡಿಸಿದ್ದೆ, ರೆಡ್ ಕಲರ್ ಪೇಂಟು. ತುಂಬ ಚೆನ್ನಾಗಿ ಕಾಣ್ತಾಯಿತ್ತು, ರಂಗೋಲಿ ಎದ್ದು ಕಾಣ್ತಾಯಿತ್ತು. ಇವಾಗ ಒಂಥರ ಖುಷಿ ಆಯಿತು. ಇಷ್ಟು ದಿನ ನೆಲ ಚೆನ್ನಾಗಿಲ್ಲ ಅಂತ ಒಂದು ಕೊರಗಿತ್ತು, ಇವಾಗ ಖುಷಿಯಾಗಿ ಒಂದು ಚೆನ್ನಾಗಿ ಕಾಣಿಸ್ತಾ ಇದೆ ಮನೆ ಬಾಗಿಲು. ಈಗ ಸಂಜೆನೂ ಪೂಜೆ ಕೂಡ ಮಾಮೂಲಿಯಾಗಿ ಕಡ್ಡಿ, ಕರ್ಪೂರ, ಆರತಿ ಎಲ್ಲ ಮಾಡಿ ಧೂಪ ಎಲ್ಲ ಸಲ್ಲಿಸಿ ಮಾಮೂಲಿಯಾಗಿ ಅರಿಶಿನ ಕುಂಕುಮ ಬರೋರು ಸ್ಟಾರ್ಟ್ ಆದರು. ಇವಾಗ ಅರಿಶಿನ ಕುಂಕುಮ ಎಲ್ಲ ಕೊಟ್ಟಿದ ನಂತರ ನಾನು ಹೊರಗಡೆ ಹೋದೆ ಅಂದರೆ ಅರಿಶಿನ ಕುಂಕುಮ ತಗೊಳ್ಳೋದಕ್ಕೆ 2-3 ಅವರ್ಸ್ ಅಂತೂ ಆಗೇ ಆಗುತ್ತೆ. ಅದಕ್ಕೋಸ್ಕರ ಈ ವಿಡಿಯೋನ ನಾನು ಲೈಟಾಗಿ ವಿಡಿಯೋ ಮಾಡ್ಕೊಂಡು ಅಂದರೆ ಸಂಜೆದು ಪೂರ್ತಿ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದರೆ ಇನ್ನು ಮಿಕ್ಕಿದೆಲ್ಲ ಮಗಳು ಕೊಡ್ತಾಯಿದ್ಲು, ಅದಕ್ಕೋಸ್ಕರ. ಆಮೇಲೆ ಇನ್ನೊಂದು, ನಾವು ಸಂಜೆ ಮುತ್ತೈದೆಯರು ಬರೋವಾಗ ಬಂದ ಮೇಲೆ ಅವರಿಗೆ ಕುಂಕುಮ ಕೊಡೋ ಅರಿಶಿನ ಕುಂಕುಮ ಜೊತೆಗೇ ನಾವು ಅರ್ಚನೆ ಮಾಡಿರೋ ಕುಂಕುಮ ಇರುತ್ತಲ್ಲ, ಅದನ್ನು ತಪ್ಪದಿರ ಕೊಡಿ. ಎಲ್ಲರಿಗೂ ಕೊಡಲೇಬೇಕು ಅರ್ಚನೆ ಮಾಡಿರೋ ಕುಂಕುಮ. ಅರ್ಚನೆ ಮಾಡಿಲ್ಲ ಅಂದರೆ ಪರವಾಗಿಲ್ಲ, ನಾರ್ಮಲಾಗಿ ಅರಿಶಿನ ಕುಂಕುಮ ಕೊಡ್ಬೋದಾಗುತ್ತೆ. ಈಗ ನಾನು ಹೊರಗಡೆ ಹೋಗಿ ಎಲ್ಲ ಅರಿಶಿನ ಕುಂಕುಮ ತೊಗೊಂಡು ಬರೋಷ್ಟರಲ್ಲಿ 9:45 ಆಯಿತು. ನಂತರ ಸಾಯಂಕಾಲ ಅಂದರೆ ರಾತ್ರಿಗೆ ನಾರ್ಮಲಾಗಿ 10:30 ಒಳಗಡೆ ಆರತಿ ಮಾಡಿ ಕಳಶನ ಕದಲಿಸ್ಬಿಡಬೇಕು. 10:30 ಮೇಲೆ ಕದಲಿಸ್ಬಾರ್ದು ಯಾವುದೇ ಕಾರಣಕ್ಕೂ. 10:30ಯಿಂದ 12 ಗಂಟೆವರೆಗೂ ಬಂದು ರಾಹುಗಾಲ ಆಗಿರುತ್ತೆ ಶುಕ್ರವಾರದ್ದು ಬೆಳಗ್ಗೆ ಸಂಜೆ 2 ಟೈಮೂ. 12 ಗಂಟೆ ಮೇಲೆ ಕದಲಿಸೋಕ್ಕೋದ್ರೆ ಅದು 2ನೇ ದಿನ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಆದಷ್ಟು 10-10:30 ಒಳಗಡೆ ಕಳಶನ ಕದಲಿಸ್ಕೊಳ್ಬೇಕಾಗುತ್ತೆ. ಈಗ ಟೈಮ್ ಬಂದುಬಿಟ್ಟು 10:15 ಆಗಿದೆ. ಆರತಿ ಮಾಡಿ ನಮ್ಮ ಲಕ್ಷ್ಮೀ ದೃಷ್ಟಿ ಎಲ್ಲ ತೆಗೆದ ನಂತರ ಈಗ 3 ಸಲ ಕಳಶನ ಕದಲಿಸ್ಕೊಳ್ತೀನಿ. ಮೊದಲನೇದಾಗಿ ನಾನು ಲಕ್ಷ್ಮಿನ ಕದಲಿಸಿದ ನಂತರ ಕೆಳಗಡೆ ಇಟ್ಟಿರುವ ಕಳಶನೂ ಅಷ್ಟೇ ಇದೇ ಥರನೇ ಒಂದು 3 ಸಲ ಕೈ ಮುಕ್ಕೊಂಡು ಕಳಶನ ಕದಲಿಸ್ಕೊಳ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ತಪ್ಪದಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಮತ್ತೆ ಇನ್ನೊಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.